ಸೊ ಬ್ಲಾಕ್ ಆಫ್ ಅಸೆಟ್ಸು 15 ಮಾರ್ಕ್ಸಿಗೆ ನಿಮ್ಮ ಎಕ್ಸಾಮ್ನಲ್ಲಿ ರೈಸ್ ಮಾಡುವಂಥ ಕ್ವಶನ್ ಇದು. ಸೊ ಸಮ್ ಟೈಮ್ ಕ್ವಶನಲ್ಲಿ ಅವನೇ ಬ್ಲಾಕ್ ಆಫ್ ಅಸೆಟ್ ಪರ್ಸೆಂಟೇಜ್ ಕೊಡ್ತಾನೆ, ಸಮ್ ಟೈಮ್ ಕೊಡ್ತಾ ಇದ್ದಾಗ ನಮಗೆ ಬ್ಲಾಕ್ ಆಫ್ ಅಸೆಟ್ ಪರ್ಸೆಂಟೇಜಸ್ಸು ನೆನ್ಪಿಟ್ಕೋಬೇಕಾಗತ್ತೆ. ಸೊ ಬಿಲ್ಡಿಂಗಿಗೆ ಬಂದರೆ ಬಿಲ್ಡಿಂಗ್ ಅನ್ನುವಂಥದ್ದು ಬ್ಲಾಕು, ಆ ಬ್ಲಾಕಲ್ಲಿ ಬೇರೆ ಬೇರೆ ಪರ್ಸೆಂಟೇಜ್ ಇದ್ದಾಗ ಬಿಲ್ಡಿಂಗಲ್ಲಿ 5% ಒಂದು ಬ್ಲಾಕ್ ಇದ್ದಾಗ ಆ 2%ನ ಒಂದು ಬ್ಲಾಕಿಗೆ ತೊಗೋಬೇಕು. 10% ಒಂದು ಎರಡು ಇದ್ದರೆ ಆ ಎರಡನ್ನು ಒಂದು ಬ್ಲಾಕಿಗೆ ಸೇರಿಸ್ಕೋಬೇಕು. 40% ಬ್ಲಾಕ್ ತಂದಿದ್ರೆ ಅದು ಸಪ್ರೇಟ್ ಬ್ಲಾಕಲ್ಲಿ ಮಾಡಬೇಕು. ಸೊ ಬಿಲ್ಡಿಂಗಲ್ಲಿ ಎಲ್ಲವೂ ಕೂಡ ಒಂದೇ ಪರ್ಸೆಂಟೇಜ್ ಇದ್ದರೆ ಅವೆಲ್ಲವೂ ಒಂದೇ ಬ್ಲಾಕಲ್ಲಿ ಹಾಕೊಂಡು ಮಾಡಬೇಕು. ಸೊ ಈ ರೀತಿ. ಸೊ ರೆಸಿಡೆನ್ಷಿಯಲ್ ಇದ್ದರೆ 5, ಕಮರ್ಷಿಯಲ್ ಇದ್ದರೆ 10, ಟೆಂಪ್ರರಿ ಬಿಲ್ಡಿಂಗ್ ಇದ್ದರೆ 40%. ಈ ರೀತಿ ಸಪ್ರೇಟ್ ಇದ್ದಾಗ ಸಪ್ರೇಟ್ ಕ್ಯಾಲ್ಕುಲೇಷನ್ ಮಾಡಬೇಕು. ಇನ್ ಫರ್ನಿಚರ್ ಫಿಟ್ಟಿಂಗ್ಸ್ 10, ಪೇಟೆಂಟ್ಸು ಇಂಟ್ಯಾಂಜಿಬಲ್ 25, ಪ್ಲಾಂಟ್ ಆ್ಯಂಡ್ ಮಿಷನರಿ ಮೋಟರ್ ಕಾರ್ ಯಾವಾಗಲೂ ಎಕ್ಸಾಮಲ್ಲಿ ಕೇಳ್ತಿರ್ತಾರೆ. ಸೊ ಇದಕ್ಕೆ ಅಡಿಷನಲ್ ಡಿಪ್ರಿಸಿಯೇಷನ್ ಕೂಡ ಅಪ್ಲೈ ಆಗುತ್ತೆ. ಅಡಿಷನಲ್ ಡಿಪ್ರಿಸಿಯೇಷನ್ 20%, 15%. ಇನ್ ಪ್ಲಾಂಟ್ ಆ್ಯಂಡ್ ಮಿಷನರಿ ಮೋಟರ್ ಕಾರ್ ಯೂಸ್ಡ್ ಫಾರ್ ಹೈರ್ 30, ಪರ್ಸನಲ್ ಯೂಸ್ 30, ವೇವಿಂಗ್ ಅಂಡ್ ಗಾರ್ಮೆಂಟ್ ಟೆಕ್ಸ್ಟೈಲ್ 40, ಪ್ಲಾಂಟ್ ಆ್ಯಂಡ್ ಮಿಷನರಿ ವಾಟರ್ ಸಪ್ಲೈ 40, motor car, motor bus, lorries, taxis 30, computer 40, books 40, pollution control equipment 40. ಸೊ ಸಮ್ಟೈಮ್ಸ್ ಕ್ವಶನಲ್ಲಿ ಕೊಡದೇ ಇದ್ದಾಗ ಇದು ನಿಮಗೆ ನೆನ್ಪಿಡಬೇಕು. ಸೊ ಈಗ ಮುಂದೆ ಹೋಗೋಣ. ಫಾರ್ಮ್ಯಾಟ್ ಇದರಲ್ಲಿ ನಾರ್ಮಲಾಗಿ ಹೇಳಬೇಕು ಅಂದರೆ ಈ ಒಂದು ಫಾರ್ಮ್ಯಾಟ್ನ ಹೇಳ್ತೀವಿ ಅನ್ನೋದಾದರೆ, ಒಂದು ಫಾರ್ಮ್ಯಾಟ್ ನಮ್ಮ ಪ್ರಕಾರ ಸೊ ಡಿಪ್ರಿಸಿಯೇಷನ್ ಫಾರ್ಮ್ಯಾಟ್ ಒಂದು ಬರ್ತದೆ. ಸೊ ಇಲ್ಲಿ ಅಮೌಂಟ್ನ ತೊಗೊಳ್ತೀರಾ, ಇಲ್ಲಿ ಡಿಪ್ರಿಸಿಯೇಷನ್ ಏನು ಕ್ಯಾಲ್ಕುಲೇಷನ್ ಮಾಡಿ ಬರುತ್ತೆ ಫೈನಲ್ ಆಗಿ ಡಿಪ್ರಿಸಿಯೇಷನ್ ಇಲ್ಲಿ ಆಗ್ತಾ ಹೋಗ್ತೀರಾ. ಫಾರ್ಮ್ಯಾಟ್ ಬಂದು WDV ಓಪನಿಂಗ್ ವ್ಯಾಲ್ಯೂ ಆಫ್ ಅಸೆಟ್. ಯಾವ ಬ್ಲಾಕ್ ತೊಗೊಂಡಿರ್ತೀರ ಆ ಬ್ಲಾಕಲ್ಲಿ WDV ವ್ಯಾಲ್ಯೂ ಓಪನಿಂಗ್ ಏನಿರುತ್ತೆ ಅದು ತೊಗೊಳ್ಳಿ. ಆ್ಯಡೆಡ್ ಪರ್ಚೇಸ್ನ ಆ್ಯಡ್ ಮಾಡ್ತೀವಿ, ಎರಡನ್ನೂ ಕೂಡಿಕೊಂಡು ವ್ಯಾಲ್ಯೂ ಸಿಗುತ್ತೆ. ವ್ಯಾಲ್ಯೂಯಿಂದ ಮೈನಸ್ ಸೇಲ್ ಮಾಡಿ ಉಳಿದಿರೋ ಅಮೌಂಟ್ ಮೇಲೆ ನಾವು ಡಿಪ್ರಿಸಿಯೇಷನ್ ಚಾರ್ಜ್ ಮಾಡ್ತೀವಿ. ಇಲ್ಲಿ ಮೇನ್ ರೂಲ್ಸ್, ಯಾವುದೇ ಅಸೆಟ್ಟು ಹೋಲ್ಡಿಂಗ್ ಪೀರಿಯಡ್ ಪರ್ಚೇಸ್ ಮಾಡಿದಾಗ ಲೆಸ್ ದ್ಯಾನ್ 6 ಮಂತ್ ಇದ್ದರೆ ಅಂದರೆ 180 ಡೇಸ್ ಒಳಗಡೆ ಇದ್ದರೆ ಆಫ್ ಡಿಪ್ರಿಸಿಯೇಷನ್ ಚಾರ್ಜ್ ಮಾಡಬೇಕು. ದ ಹೋಲ್ಡಿಂಗ್ ಪೀರಿಯಡ್ ಈಸ್ ಮೋರ್ ದ್ಯಾನ್ 180 ಡೇಸ್ ಆರ್ 6 ಮಂತ್ ಇಸ್ ದ ಕಂಪ್ಲೀಟ್ ಪರ್ಸೆಂಟೇಜ್. ಈಗ 10% ಅಂತ ಅಂದರೆ ಹೋಲ್ಡಿಂಗ್ ಪೀರಿಯಡ್ ಲೆಸ್ ದ್ಯಾನ್ 6 ಮಂತ್ಸ್ ಇದ್ದರೆ ಆಫ್, ಮೋರ್ ದ್ಯಾನ್ 6 ಮಂತ್ ಇದ್ದರೆ ಇದು. ಸೊ ಇದನ್ನು ಹೇಗೆ ಕಂಡುಹಿಡ್ಕೊಳ್ಳೋದು ಅಂತ ಹೇಳೋದಾದರೆ, ಓಪನಿಂಗ್ ಡೇಟ್ ನಿಮಗೆ ನಾರ್ಮಲಾಗಿ ಕೇಳೋದು 1 ಏಪ್ರಿಲಿಂದ. 1 ಏಪ್ರಿಲ್ ಅಂತ ಅಂದರೆ ಅಕ್ಟೋಬರ್ಗಿಂತ ಹಿಂದೆ ಬೈ ಮಾಡಿದರೆ ಮೋರ್ ದ್ಯಾನ್ 6 ಮಂತ್ ಇರುತ್ತೆ, ಅಕ್ಟೋಬರ್ ನಂತರ ಮಾಡಿದರೆ ಲೆಸ್ ದ್ಯಾನ್ 6 ಮಂತ್ಸ್ ಆಗಿರುತ್ತೆ. ಸೊ ಹಾಗಾಗಿ ಲೆಸ್ ದ್ಯಾನ್ 6 ಮಂತ್ಸ್ ಇದ್ದರೆ ಆಫ್ ಡಿಪ್ರಿಸಿಯೇಷನ್, ಮೋರ್ ದ್ಯಾನ್ 6 ಮಂತ್ಸ್ ಇದ್ದರೆ ಫುಲ್ ಡಿಪ್ರಿಸಿಯೇಷನ್. ಸೊ ಇನ್ನೊಂದು ಪ್ಲಾಂಟ್ ಆ್ಯಂಡ್ ಮಿಷನರಿಗೆ ಮುಖ್ಯವಾಗಿ ನಾರ್ಮಲ್ ಡಿಪ್ರಿಸಿಯೇಷನ್ ಜೊತೆಗೆ ಅಡಿಷನಲ್ ಡಿಪ್ರಿಸಿಯೇಷನ್ ಅಂತ 20% ಬರುತ್ತೆ. ಇನ್ ಕೇಸ್ ಅವರೇ ಕ್ವಶನಲ್ಲಿ ಏನಾದರೂ ಅಡಿಷನಲ್ ಡಿಪ್ರಿಸಿಯೇಷನ್ ಇಸ್ ನಾಟ್ ಅವೈಲಬಲ್ ಅಂತ ಇದ್ದರೆ ಆಗ ನಾವೇನು ಚಾರ್ಜ್ ಮಾಡೋ ಅವಶ್ಯಕತೆ ಇರಲ್ಲ. ಸೊ ಇವಾಗ ಡೈರೆಕ್ಟಾಗಿ ಈ ಕ್ವಶನ್ಗೆ ಹೋಗೋಣ. ಕ್ವಶನಿಗೆ ಹೋಗ್ಬಿಟ್ಟು ನೋಡ್ತಾ ಹೋಗೋಣ. ಓಕೆ, ಈಗ ಕ್ವಶನ್ನ ನೋಡೋದಾದರೆ ಕ್ವಶನ್ ನಂಬರ್ 1 ಈ ರೀತಿ ಇದೆ ನೋಡಿ. ಬ್ಲಾಕ್ ಅವನೇ ಸ್ಪೆಸಿಫೈ ಮಾಡಿದ್ದಾನೆ. ಫ್ಯಾಕ್ಟ್ರಿ ಬಿಲ್ಡಿಂಗ್ ಅಂದ್ರೆ ಒಂದೇ ಬಿಲ್ಡಿಂಗ್ 10% ಒಂದು ಬ್ಲಾಕ್ ಇದೆ, ಮತ್ತು ಆಫೀಸ್ ಬಿಲ್ಡಿಂಗ್ 10% ಒಂದು ಬ್ಲಾಕ್ ಇದೆ. ಈ ಎರಡನ್ನೂ ಒಂದು ಬ್ಲಾಕಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಬೋದು. ಇನ್ ಕೇಸ್ ಇದೇ ಬಿಲ್ಡಿಂಗ್ ಏನಾದ್ರು 10 ಒಂದು 15 ಒಂದು ಇದ್ದರೆ 10%ಗೆ ಬೇರೆ ಬ್ಲಾಕು, 15%ಗೆ ಒಂದು ಬ್ಲಾಕ್ ಮಾಡಬೇಕಾಯಿತು. ಬಟ್ ಬಿಲ್ಡಿಂಗಲ್ಲಿ ಫ್ಯಾಕ್ಟ್ರಿ ಬಿಲ್ಡಿಂಗ್, ಆಫೀಸ್ ಬಿಲ್ಡಿಂಗ್ ಇದೆ, ಈವನ್ ಪರ್ಸೆಂಟೇಜ್ ಕೂಡ ಸೇಮ್ ಇದೆ, ಎರಡನ್ನೂ ಒಂದು ಬ್ಲಾಕಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಬೋದು. ನೆಕ್ಸ್ಟ್ 15% ಒಂದು ಮಷಿನರಿ ಇದೆ, ಸಪ್ರೇಟ್ ಬ್ಲಾಕು. ಇನ್ನು 10% ಫರ್ನಿಚರ್, ಅದು ಸಪ್ರೇಟು ಬ್ಲಾಕ್. ಇದು ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗೋಣ. ಈಗ ನೋಡೋಣ. WDV ಫ್ಯಾಕ್ಟ್ರಿ ಬಿಲ್ಡಿಂಗ್ ಇದೆ, WDV ಓಪನಿಂಗ್ ವ್ಯಾಲ್ಯೂಗೆ ತೊಗೊಳ್ತೀವಲ್ಲ ಅದು, ಮತ್ತು ಇನ್ನೊಂದು WDV ಆಫೀಸ್ ಬಿಲ್ಡಿಂಗ್ ಇದೆ, ಎರಡು ಓಪನಿಂಗ್ ಅಂತ ಹೇಳಿ ತೊಗೊಳ್ಳೋಣ WDV ಓಪನಿಂಗ್ ಫಾರ್ಮೆಟಲ್ಲಿ. ಸೊ ಇದಾದಮೇಲೆ ಆ್ಯಡೆಡ್ ಪರ್ಚೇಸ್, ಯಾವ್ದಾದ್ರು ನ್ಯೂ ಅಡಿಷನ್ ಟು ಎಬೋ ಅಂತ ಹೇಳಿದ್ದಾನೆ, ಸೊ ಅದಿದೆ. ಸೊ ಇದು ಬಿಲ್ಡಿಂಗಿಗೆ ಆ್ಯಡ್ ಮಾಡ್ಕೊಳ್ತೀವಿ ಪರ್ಚೇಸ್. ಸೇಲ್ ಮಾಡಿರೋದು ಯಾವ್ದಾದ್ರು ಇದ್ದರೆ ಬಿಲ್ಡಿಂಗ್ ಅದನ್ನು ಲೆಸ್ ಮಾಡ್ಕೊಳ್ತೀವಿ. ಸೇಲ್ ಮಾಡಿರೋದು ಯಾವುದು ಕೂಡ ಇಲ್ಲ, ಸೊ ಹಾಗಾಗಿ ಅದನ್ನು ಬಿಟ್ಟಿದ್ದೀವಿ. ಸೇಲ್ ಆಫ್ ಬಿಲ್ಡಿಂಗ್ ಯಾವುದು ಕೂಡ ಹೇಳಿಲ್ಲ, ಸೊ ನಿಲ್ಲ ಆಗುತ್ತೆ. ಸೊ ಅದಾದಮೇಲೆ ಡಿಪ್ರಿಸಿಯೇಷನ್ ಚಾರ್ಜ್ ಮಾಡ್ತೇವೆ. ಸೊ ಮಷಿನರಿ ಎರಡನೇ ಬ್ಲಾಕ್ ಬಂದರೆ 15 ಮಷಿನರಿ ಇದೆ. ಆ್ಯಡೆಡ್ ಪರ್ಚೇಸ್, ಓಲ್ಡ್ ಮಿಷಿನ್ ಒಂದಿದೆ, ನ್ಯೂ ಮಷಿನ್ ಒಂದಿದೆ, ಆ್ಯಡ್ ಮಾಡ್ಕೊಳ್ತೀವಿ. ಮೈನಸ್ ಸೇಲ್ ಮಿಷಿನ್ ಇದೆ, ಕಳೆದಾದ್ಮೇಲೆ ಏನು ಉಳಿಯುತ್ತೆ ಅದಕ್ಕೆ ಡಿಪ್ರಿಸಿಯೇಷನ್. ಫರ್ನಿಚರ್ WDV ಓಪನಿಂಗ್ ಇದೆ ಮತ್ತು ಪರ್ಚೇಸ್ ಇದೆ, ಸೊ ಅದನ್ನು ನೋಡ್ಕೋಬೇಕು. ಮುಖ್ಯವಾಗಿ ಪರ್ಚೇಸ್ನ ನಾವು ನೋಡಬೇಕಾದ್ರೆ ಅಡಿಷನ್ ನೋಡಿ, ಇಲ್ಲಿ ಹೊಸ ಬಿಲ್ಡಿಂಗ್ ಇದೆ 1/9/2019 ಆಗಿದೆ, ಅಂದರೆ ಬಿಫೋರ್ ಅಕ್ಟೋಬರ್ ಅಂದರೆ ಮೋರ್ ದ್ಯಾನ್ 6 ಮಂತ್ಸ್, ಫುಲ್ ಪರ್ಸೆಂಟೇಜ್ ಆಫ್ ಡಿಪ್ರಿಸಿಯೇಷನ್ ಚಾರ್ಜ್ ಮಾಡ್ತೀವಿ. ಸೊ ಇನ್ನು ಮಷಿನರಿ ವಿಚಾರಕ್ಕೆ ಬಂದರೆ 1/4/2019 ಓಪನಿಂಗ್ ಇದೆ. ಪರ್ಚೇಸ್ ಆಫ್ ಓಲ್ಡ್ ಮಿಷಿನ್ನು ನ್ಯೂ ಮಿಷಿನ್ ಆಗಿರೋದು 1/4/2019 ಸ್ಟಾರ್ಟಿಂಗಲ್ಲಿ ಆಗಿದೆ.
ಮೋರ್ ದೆನ್ 6 ಮಂತ್ಸ್ ಅಂದರೆ ಇದು ಫುಲ್ ಡಿಪ್ರಿಸಿಯೇಷನ್ ಚಾರ್ಜ್ ಮಾಡ್ತೀವಿ. ಓಲ್ಡ್ ಮಿಷಿನ್ ಬೈ ಆಗಿರೋದು 1/11/2019ರಲ್ಲಿ. ಸೊ 1/11/2019 ಅಂತ ಅಂದರೆ ಇಟ್ಸ್ ಲೆಸ್ ದ್ಯಾನ್ 10ನೇ ತಿಂಗಳ ನಂತರ ಮಾಡಿರೋದ್ರಿಂದ ಲೆಸ್ ದ್ಯಾನ್ 180. ಸೊ ಹಾಗಾಗಿ ಲೆಸ್ ದ್ಯಾನ್ 180 ಇದ್ದರೆ 0.5% ಚಾರ್ಜ್ ಮಾಡ್ತೀವಿ. ಇನ್ನು ಫರ್ನಿಚರ್ ಕೂಡ ಅದೇ ರೀತಿ ಇದೆ. 1/4/2000 ಓಪನಿಂಗ್, ನ್ಯೂ ಅಡಿಷನ್ 1/2/2019 ಆಗಿದೆ. 1/2/2019 ಅಂದರೆ ಪ್ರೀವಿಯಸ್ ಇಯರಿಗೆ ಸೇರಿಕೊಳ್ಳುತ್ತೆ. ಅಂದರೆ ಅಕ್ಟೋಬರ್ ನಂತರ ಬೈ ಮಾಡಿರೋದು, ಇದು ಲೆಸ್ ದ್ಯಾನ್ 10 ಮಂತ್ಸ್. ಈಗ ಪ್ರಾಬ್ಲಮ್ನ ನೋಡ್ತಾ ಹೋಗೋಣ. ಸೊ ಅದರಲ್ಲಿ ಫಾರ್ಮ್ಯಾಟ್ ಪ್ರಕಾರ ಹೋಗೋದಾದರೆ ಇಲ್ಲಿ ನೋಡಿ, ಕಂಪ್ಯೂಟೇಷನ್ ಆಫ್ ಡಿಪ್ರಿಸಿಯೇಷನ್ ಅಲೋವೆನ್ಸಸ್ ಫಾರ್ ಪ್ರೀವಿಯಸ್ ಇಯರ್ 2024-25 ಪರ್ಟಿಕ್ಯುಲರ್ ಅಮೌಂಟ್ ಆ್ಯಂಡ್ ಡಿಪ್ರಿಸಿಯೇಷನ್ ಕಾಲಮ್ ಯೂಸ್ ಮಾಡ್ಕೊಂಡಿದ್ದೀವಿ. ಸೊ ಈಗ ನೋಡೋದಾದ್ರೆ ಫಸ್ಟು ಬಿಲ್ಡಿಂಗ್ 10% ಬಿಲ್ಡಿಂಗ್ಗೆ ಒಂದು ಬ್ಲಾಕಲ್ಲಿ ಎರಡಿದ್ದಾವೆ. WDV ಆಫ್ ಫ್ಯಾಕ್ಟ್ರಿ ಬಿಲ್ಡಿಂಗ್, WDV ಆಫ್ ಓಪನಿಂಗ್, ಆಫೀಸ್ ಬಿಲ್ಡಿಂಗು. ಒಂದು 80,000 ಓಪನಿಂಗ್ ಇದೆ, ಒಂದೊಂದು 50,000 ಇದೆ. ಎರಡು ಕೂಡಿದ್ರೆ 1,30,000. ಆ್ಯಡೆಡ್ ಪರ್ಚೇಸ್ ಆಫ್ ನ್ಯೂ ಬಿಲ್ಡಿಂಗ್ 1/9/2019 ಬೈ ಆಗಿದೆ. ನಮ್ಮ ಅಕಾಡೆಮಿಕ್ ಶುರುವಾಗಿರೋದು 1/4 ಅಕ್ಟೋಬರ್ಗಿಂತ ಪ್ರಿಯರಾಗಿ ಪರ್ಚೇಸ್ ಆಗಿರೋದ್ರಿಂದ ಮೋರ್ ದ್ಯಾನ್ 180 days ಫುಲ್ ಪರ್ಸೆಂಟೇಜ್ ಡಿಪ್ರಿಸಿಯೇಷನ್ ಅಪ್ಲೈ ಆಗುತ್ತೆ. ಇನ್ನು ಸೇಲ್ ಆಫ್ ಬಿಲ್ಡಿಂಗ್ ಯಾವುದೂ ಇಲ್ಲ, ನಿಲ್. ಇನ್ನೇನು ಬ್ಯಾಲೆನ್ಸ್ ಬೀಳುತ್ತೆ ಅದಕ್ಕೆ ಡಿಪ್ರಿಸಿಯೇಷನ್ ಚಾರ್ಜ್ ಮಾಡ್ತೀವಿ. ಡಿಪ್ರಿಸಿಯೇಷನ್ ಬಂದ್ಬಿಟ್ಟು 1,70,000 ಇಲ್ಲಿ ಏನಿದೆ ಇದ್ರ ಮೇಲೆ ಡೈರೆಕ್ಟಾಗಿ 10%ನ ಚಾರ್ಜ್ ಮಾಡ್ತೀವಿ. ಸೊ 17,000 ಆ ಡಿಪ್ರಿಸಿಯೇಷನ್ ದುಡ್ಡನ್ನ ಡಿಪ್ರಿಸಿಯೇಷನ್ಗೆ ಹಾಕಿ 1,70,000 17 ಕಳೆದ್ರೆ ಉಳಿದಿರೋದು ಕ್ಲೋಸಿಂಗ್ WDV ಆಗಿರುತ್ತೆ. ಇದು ಫಸ್ಟ್ ಒಂದು ಬ್ಲಾಕ್. ನೆಕ್ಸ್ಟು ಮಷಿನರಿ ಅಂತ ಬಂದ ತಕ್ಷಣ ಮಷಿನರಿಗೆ ಅಡಿಷನಲ್ ಡಿಪ್ರಿಸಿಯೇಷನ್ ಬರುತ್ತೆ ಅನ್ನೋದು ನೆನಪಲ್ಲಿರಬೇಕು. ಸೊ ಓಪನಿಂಗ್ WDV ಹೇಳಿದ್ದಾನೆ 1,00,000 ತೊಗೊಂಡ್ವಿ. ಸೊ ಅದಾದಮೇಲೆ ಆ್ಯಡೆಡ್ ಪರ್ಚೇಸ್ ಆಫ್ ನ್ಯೂ ಮಷಿನ್ ಒಂದಿದೆ, ಓಲ್ಡ್ ಮಷಿನ್ ಒಂದಿದೆ. ಪರ್ಚೇಸ್ ಆಫ್ ನ್ಯೂ ಮಷಿನ್ನು 1/4/2019 ಆಗಿದೆ. ಸೊ ಮೋರ್ ದ್ಯಾನ್ 180 days ಸ್ಟಾರ್ಟಿಂಗಲ್ಲೇ ಬೈ ಆಗಿದೆ. ಮೋರ್ ದ್ಯಾನ್ 6 ಮಂತ್ಸ್ ಫುಲ್ ಪರ್ಸೆಂಟ್ ಡಿಪ್ರಿಸಿಯೇಷನ್ ಹಾಕಬೇಕು. ನೆಕ್ಸ್ಟ್ ಪರ್ಚೇಸ್ ಆಫ್ ಓಲ್ಡ್ ಮಷಿನ್ 1/11/2019 ಆಗಿದೆ. ಇದು ಲೆಸ್ ದ್ಯಾನ್ 180 days, ಏಕೆಂದರೆ ಆಫ್ಟರ್ ಗಾಂಧಿ ಜಯಂತಿ ಆಗಿದೆ. ಸೊ ಹಾಗಾಗಿ ಲೆಸ್ ದ್ಯಾನ್ 180 days ಅಂದರೆ 6 ಮಂತ್ಸ್ಗಿಂತ ಕಡಿಮೆ ಇದೆ 50,000. ಸೊ ಎರಡನ್ನೂ ಆ್ಯಡ್ ಮಾಡಿಕೊಂಡು ಲೆಸ್ ಸೇಲ್ ಓಲ್ಡ್ ಆಫ್ ಓಲ್ಡ್ ಮಿಷಿನ್ ಇದೆ 40,000 ಲೆಸ್ ಮಾಡಿಕೊಂಡು ಇನ್ನೇನು 1,70,000 ಉಳಿಯುತ್ತೆ. ಇಲ್ಲಿ ಎರಡು ಕೇಸ್ ಇದೆ, ಒಂದು ಲೆಸ್ ದ್ಯಾನ್ 180, ಮೋರ್ ದ್ಯಾನ್ 180. ಫಸ್ಟ್ ಯಾರಿಗೆ ಡಿಪ್ರಿಸಿಯೇಷನ್ ಕೊಡಬೇಕು ಅಂದರೆ ಲೆಸ್ ದ್ಯಾನ್ 180 ಇರೋದಕ್ಕೆ ಆಫ್ ಮಾಡಬೇಕು. ಲೆಸ್ ದ್ಯಾನ್ 180 ಇರೋದು ಯಾವುದಲ್ಲಿ ಪರ್ಚೇಸ್ ಆಫ್ ಓಲ್ಡ್ ಮಿಷಿನು. ಸೊ 50,000 ಇಂಟು ಹಾಫ್ ಆಫ್ ಡಿಪ್ರಿಸಿಯೇಷನ್ 15% ಅಂದರೆ 7.5 ಮಾಡಿದಾಗ 3,750 ಬರುತ್ತೆ. ಸೊ ಔಟ್ ಆಫ್ 1,70,000 ನಾವೀಗ ಡಿಪ್ರಿಸಿಯೇಷನ್ ಚಾರ್ಜ್ ಮಾಡಿದ್ದು 50. ಇನ್ನು ರಿಮೈನಿಂಗ್ ಎಷ್ಟು ಉಳಿಯುತ್ತೆ ಇಲ್ಲಿದೆ ನೋಡಿ, 1,70,000 50 ಡಿಪ್ರಿಸಿಯೇಷನ್ ಹಾಕಿದ್ದೀನಿ. ರಿಮೈನಿಂಗ್ 1,20,000ಗೆ ಫುಲ್ ಡಿಪ್ರಿಸಿಯೇಷನ್, ಯಾಕೆಂದರೆ ಇದು ಯಾವುದು ಮಧ್ಯದಲ್ಲಿ ಬೈ ಆಗಿಲ್ಲ, ಇದು ಸ್ಟಾರ್ಟಿಂಗಿಂದನೂ ಇದೆ. ಸೊ ಹಾಗಾಗಿ ಸೊ ಇದರಲ್ಲಿ ನಾರ್ಮಲ್ ಡಿಪ್ರಿಸಿಯೇಷನ್ ಜೊತೆ ಅಡಿಷನಲ್ ಡಿಪ್ರಿಸಿಯೇಷನ್ ಕೂಡ ಬರುತ್ತೆ 20%. ಸೊ ಈ 20% ಅಡಿಷನಲ್ ಡಿಪ್ರಿಸಿಯೇಷನ್ ನಾವು ಚಾರ್ಜ್ ಮಾಡೋದೇ ಅವ್ರ ಮೇಲೆ ಅಂತ ಹೇಳೋದಾದರೆ ಓಲ್ಡ್ ಮಿಷಿನ್ಗೆ ಅಡಿಷನಲ್ ಡಿಪ್ರಿಸಿಯೇಷನ್ ಸಿಗೋಲ್ಲ, ಓನ್ಲಿ ಫಾರ್ ನ್ಯೂ ಮಷಿನ್. ನ್ಯೂ ಮಷಿನ್ನ ಬೈ ಮಾಡಿದ್ದು ನಾವು ಎಷ್ಟಕ್ಕೆ 60,000 20% ಸ್ಟ್ಯಾಂಡರ್ಡ್ ಅಡಿಷನಲ್ ಡಿಪ್ರಿಸಿಯೇಷನ್ ಚಾರ್ಜ್ ಮಾಡಿದ್ದೀವಿ. ಸೊ ನೆಕ್ಸ್ಟ್ ಇನ್ನೊಂದು ಬ್ಲಾಕ್ ಉಳ್ಕೊಂಡಿದೆ. ಸೊ ಡಿಪ್ರಿಸಿಯೇಷನ್ ಈ ಕಡೆ ಹಾಕಿ ಎರಡು ಡಿಪ್ರಿಸಿಯೇಷನ್, ನಾರ್ಮಲ್ ಡಿಪ್ರಿಸಿಯೇಷನ್ ಒಂದು, ಅಡಿಷನಲ್ ಡಿಪ್ರಿಸಿಯೇಷನ್ ಒಂದು. ಸೊ ನೆಕ್ಸ್ಟು ಬ್ಲಾಕ್ 3 ಫರ್ನಿಚರು 10%. ಬೈ ಆಗಿರೋದು ಓಪನಿಂಗ್ WDV 15,000, ಪರ್ಚೇಸ್ ಆಗಿರೋದು 1/2/2019. 1/2/2019 ಅಂದರೆ ಪ್ರೀವಿಯಸ್ ಇಯರ್ ಲೆಸ್ ದ್ಯಾನ್ 180 days ಇದೆ, ಅಂದರೆ ಆಫ್ಟರ್ ಗಾಂಧಿ ಜಯಂತಿ ಬೈ ಆಗಿರೋದು. ಸೊ ಹಾಗಾಗಿ ಲೆಸ್ ದ್ಯಾನ್ 180 days. ಸೇಲ್ ಯಾವುದೂ ಇಲ್ಲ. 90,000 ಮೇಲೆ 20,000 ಇದೆ ಕಳೆದಾಗ ಡಿಪ್ರಿಸಿಯೇಷನ್ ಚಾರ್ಜ್ ಮಾಡ್ಬೇಕಾದ್ರೆ ಲೆಸ್ ದ್ಯಾನ್ 180 ಇರೋದಕ್ಕೆ ಫಸ್ಟ್ ಹಾಕ್ಬಿಟ್ಟು 5,000 ಇಂಟು ಹಾಫ್ ಆಫ್ 10 5% ಮಾಡಿ ಹಾಕಿದ್ವಿ 250. ಇನ್ನು ರಿಮೈನಿಂಗ್ 20,000 5 ಹೋದರೆ 15,000 ಮೇಲೆ ಮಾಡ್ತೀವಿ. ಸೊ ಈ ರೀತಿ ಬ್ಲಾಕ್ ಆಫ್ ಅಸೆಟ್ ಕ್ಯಾಲ್ಕುಲೇಷನ್ ಮಾಡಬೇಕು. ಮೈನು ನೀವು ನೋಡಬೇಕಾಗಿರೋದು ಪರ್ಚೇಸ್ ಆಗಿರೋದು ವಿತಿನ್ 180 days ಅಥವಾ ಮೋರ್ ದ್ಯಾನ್ 180 days ಇದೆಯಾ ಅಂತ. ಅಕ್ಟೋಬರ್ಗಿಂತ ಮುಂಚೆ ಪರ್ಚೇಸ್ ಮಾಡಿದರೆ ಅದು ಮೋರ್ ದ್ಯಾನ್ 180 days 6 ತಿಂಗಳು ನಿಮ್ಮ ಹತ್ರ ಇರುತ್ತೆ. ಅಕ್ಟೋಬರ್ ನಂತರ ಬೈ ಮಾಡಿದರೆ ಅಥವಾ ಅಕ್ಟೋಬರ್ ನಂತರ ಬೈ ಮಾಡಿದರೆ 2ನೇ ತಾರೀಕು ನಂತರ ಅದೆಲ್ಲ ಲೆಸ್ ದ್ಯಾನ್ 180 days ಅಂದರೆ 6 ತಿಂಗಳಿಗಿಂತ ಕಡಿಮೆ. ಓಕೆ, ಫಸ್ಟು 0.5% ಡಿಪ್ರಿಸಿಯೇಷನ್ ಚಾರ್ಜ್ ಮಾಡಬೇಕು. ಇನ್ನು ಮಿಕ್ಕಿದ್ದಕ್ಕೆ ಪೂರ್ತಿ ಪರ್ಸೆಂಟ್ ಡಿಪ್ರಿಸಿಯೇಷನ್ನ ಕ್ಯಾಲ್ಕುಲೇಷನ್ ಮಾಡಬೇಕಾಗತ್ತೆ. ಸೊ ಇದು WDV ಪ್ರಾಬ್ಲಮ್ ಈ ರೀತಿ ನಿಮಗೆ ಕೇಳ್ಬೋದು.